ರಾಜ್ಯ ಸರ್ಕಾರ ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿದೆ. ಪಥಸಂಚಲನಕ್ಕೆ ಅನುಮತಿಯನ್ನ ಪಡೆದುಕೊಳ್ಳುವಂತ ಅನಿವಾರ್ಯತೆ ಕೂಡ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ಇದರ ನಡುವೆ ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಆಗಮಿಸಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇವತ್ತು ಏನಾಗ್ಬೋದು, ಏನ್ ಚರ್ಚೆ ಆಗ್ಬೋದು ಅನ್ನುವ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಪಥಸಂಚಲನದ ದಂಗಲ್ ಹೆಚ್ಚಾಗ್ತಾನೆ ಇದೆ. ಸಂಘದ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಮುಂದಾಗಿರುವಂತಹ ವಿಚಾರ, ಸಿಎಂಗೆ ಟಕ್ಕರ್ ಕೊಡ್ತಾರಾ ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೇಶವ ಕೃಪಾದಲ್ಲಿ ಮೋಹನ್ ಭಾಗವತ್ ಅವರು ಆಗಮಿಸಿ ವಾಸ್ತವ್ಯವನ್ನು ಹೂಡಿದ್ದಾರೆ. ರಾಜ್ಯ ಸರ್ಕಾರ ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿದೆ. ಪಥಸಂಚಲನಕ್ಕೆ ಅನುಮತಿಯನ್ನ ಪಡೆದುಕೊಳ್ಳುವಂತ ಅನಿವಾರ್ಯತೆ ಕೂಡ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ಇದರ ನಡುವೆ ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಆಗಮಿಸಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇವತ್ತು ಏನಾಗ್ಬೋದು, ಏನ್ ಚರ್ಚೆ ಆಗ್ಬೋದು ಅನ್ನುವ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಪಥಸಂಚಲನದ ದಂಗಲ್ ಹೆಚ್ಚಾಗ್ತಾನೆ ಇದೆ. ಸಂಘದ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಮುಂದಾಗಿರುವಂತಹ ವಿಚಾರ, ಸಿಎಂಗೆ ಟಕ್ಕರ್ ಕೊಡ್ತಾರಾ ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೇಶವ ಕೃಪಾದಲ್ಲಿ ಮೋಹನ್ ಭಾಗವತ್ ಅವರು ಆಗಮಿಸಿ ವಾಸ್ತವ್ಯವನ್ನು ಹೂಡಿದ್ದಾರೆ. ರಾಜ್ಯ ಸರ್ಕಾರ ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿದೆ. ಪಥಸಂಚಲನಕ್ಕೆ ಅನುಮತಿಯನ್ನ ಪಡೆದುಕೊಳ್ಳುವಂತ ಅನಿವಾರ್ಯತೆ ಕೂಡ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ಇದರ ನಡುವೆ ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಆಗಮಿಸಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇವತ್ತು ಏನಾಗ್ಬೋದು, ಏನ್ ಚರ್ಚೆ ಆಗ್ಬೋದು ಅನ್ನುವ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಪಥಸಂಚಲನದ ದಂಗಲ್ ಹೆಚ್ಚಾಗ್ತಾನೆ ಇದೆ. ಸಂಘದ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಮುಂದಾಗಿರುವಂತಹ ವಿಚಾರ, ಸಿಎಂಗೆ ಟಕ್ಕರ್ ಕೊಡ್ತಾರಾ ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೇಶವ ಕೃಪಾದಲ್ಲಿ ಮೋಹನ್ ಭಾಗವತ್ ಅವರು ಆಗಮಿಸಿ ವಾಸ್ತವ್ಯವನ್ನು ಹೂಡಿದ್ದಾರೆ. ರಾಜ್ಯ ಸರ್ಕಾರ ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿದೆ. ಪಥಸಂಚಲನಕ್ಕೆ ಅನುಮತಿಯನ್ನ ಪಡೆದುಕೊಳ್ಳುವಂತ ಅನಿವಾರ್ಯತೆ ಕೂಡ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ಇದರ ನಡುವೆ ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಆಗಮಿಸಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇವತ್ತು ಏನಾಗ್ಬೋದು, ಏನ್ ಚರ್ಚೆ ಆಗ್ಬೋದು ಅನ್ನುವ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಪಥಸಂಚಲನದ ದಂಗಲ್ ಹೆಚ್ಚಾಗ್ತಾನೆ ಇದೆ. ಸಂಘದ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಮುಂದಾಗಿರುವಂತಹ ವಿಚಾರ, ಸಿಎಂಗೆ ಟಕ್ಕರ್ ಕೊಡ್ತಾರಾ ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೇಶವ ಕೃಪಾದಲ್ಲಿ ಮೋಹನ್ ಭಾಗವತ್ ಅವರು ಆಗಮಿಸಿ ವಾಸ್ತವ್ಯವನ್ನು ಹೂಡಿದ್ದಾರೆ. ರಾಜ್ಯ ಸರ್ಕಾರ ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿದೆ. ಪಥಸಂಚಲನಕ್ಕೆ ಅನುಮತಿಯನ್ನ ಪಡೆದುಕೊಳ್ಳುವಂತ ಅನಿವಾರ್ಯತೆ ಕೂಡ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ಇದರ ನಡುವೆ ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಆಗಮಿಸಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇವತ್ತು ಏನಾಗ್ಬೋದು, ಏನ್ ಚರ್ಚೆ ಆಗ್ಬೋದು ಅನ್ನುವ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಪಥಸಂಚಲನದ ದಂಗಲ್ ಹೆಚ್ಚಾಗ್ತಾನೆ ಇದೆ. ಸಂಘದ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಮುಂದಾಗಿರುವಂತಹ ವಿಚಾರ, ಸಿಎಂಗೆ ಟಕ್ಕರ್ ಕೊಡ್ತಾರಾ
RSS ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೇಶವ ಕೃಪಾದಲ್ಲಿ ಮೋಹನ್ ಭಾಗವತ್ ಅವರು ಆಗಮಿಸಿ ವಾಸ್ತವ್ಯವನ್ನು ಹೂಡಿದ್ದಾರೆ. ರಾಜ್ಯ ಸರ್ಕಾರ RSSಗೆ ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿತು. ಪಥಸಂಚಲನಕ್ಕೆ ಅನುಮತಿಯನ್ನ ಪಡೆದುಕೊಳ್ಳುವಂತ ಅನಿವಾರ್ಯತೆ ಕೂಡ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ಇದರ ನಡುವೆ RSS ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಆಗಮಿಸಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇವತ್ತು ಏನಾಗ್ಬೋದು, ಏನ್ ಚರ್ಚೆ ಆಗ್ಬೋದು ಅನ್ನುವ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಪಥಸಂಚಲನದ ದಂಗಲ್ ಹೆಚ್ಚಾಗ್ತಾನೆ ಇದೆ. ಸಂಘದ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಮುಂದಾಗಿರುವಂತಹ ವಿಚಾರ. ಸಿಎಂಗೆ ಟಕ್ಕರ್ ಕೊಡ್ತಾರಾ RSS ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೇಶವ ಕೃಪಾದಲ್ಲಿ ಮೋಹನ್ ಭಾಗವತ್ ಅವರು ಆಗಮಿಸಿ ವಾಸ್ತವ್ಯವನ್ನು ಹೂಡಿದ್ದಾರೆ. ರಾಜ್ಯ ಸರ್ಕಾರ RSSಗೆ ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿತು. ಪಥಸಂಚಲನಕ್ಕೆ ಅನುಮತಿಯನ್ನ ಪಡೆದುಕೊಳ್ಳುವಂತ ಅನಿವಾರ್ಯತೆ ಕೂಡ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ಇದರ ನಡುವೆ RSS ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಆಗಮಿಸಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇವತ್ತು ಏನಾಗ್ಬೋದು, ಏನ್ ಚರ್ಚೆ ಆಗ್ಬೋದು ಅನ್ನುವ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಪಥಸಂಚಲನದ ದಂಗಲ್ ಹೆಚ್ಚಾಗ್ತಾನೆ ಇದೆ. ಸಂಘದ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಮುಂದಾಗಿರುವಂತಹ ವಿಚಾರ. ಸಿಎಂಗೆ ಟಕ್ಕರ್ ಕೊಡ್ತಾರಾ RSS ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೇಶವ ಕೃಪಾದಲ್ಲಿ ಮೋಹನ್ ಭಾಗವತ್ ಅವರು ಆಗಮಿಸಿ ವಾಸ್ತವ್ಯವನ್ನು ಹೂಡಿದ್ದಾರೆ. ರಾಜ್ಯ ಸರ್ಕಾರ RSSಗೆ ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿತು. ಪಥಸಂಚಲನಕ್ಕೆ ಅನುಮತಿಯನ್ನ ಪಡೆದುಕೊಳ್ಳುವಂತ ಅನಿವಾರ್ಯತೆ ಕೂಡ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ಇದರ ನಡುವೆ RSS ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಆಗಮಿಸಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇವತ್ತು ಏನಾಗ್ಬೋದು, ಏನ್ ಚರ್ಚೆ ಆಗ್ಬೋದು ಅನ್ನುವ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಪಥಸಂಚಲನದ ದಂಗಲ್ ಹೆಚ್ಚಾಗ್ತಾನೆ ಇದೆ. ಸಂಘದ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಮುಂದಾಗಿರುವಂತಹ ವಿಚಾರ. ಸಿಎಂಗೆ ಟಕ್ಕರ್ ಕೊಡ್ತಾರಾ RSS ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೇಶವ ಕೃಪಾದಲ್ಲಿ ಮೋಹನ್ ಭಾಗವತ್ ಅವರು ಆಗಮಿಸಿ ವಾಸ್ತವ್ಯವನ್ನು ಹೂಡಿದ್ದಾರೆ.